ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅರ್ಪಿತಾ ಲೋಕೇಶ್. ನಾನು ಒಬ್ಬ ಆಯುರ್ವೇದ ವೈದ್ಯೆ. ನಿಮಗಿದೆಲ್ಲ ಅನುಭವ ಆಗಿರುತ್ತೆ. ಹೇಗೆ ಹಗಲು ನಾವು ಆದಷ್ಟು ಕಾಮ್ ಆಗಿರ್ತೀವಿ, ಬೇರೆ ಕೆಲಸದಲ್ಲಿ ತೊಡಗಿರ್ತೀವಿ, ಫೋನ್ ನೋಡ್ತಿರ್ತೀವಿ, ನಮ್ಮ ಸುತ್ತ ಜನ ಇರ್ತಾರೆ. ಬಟ್ ಇದೇ ಸಿಚುವೇಶನಲ್ಲಿ ರಾತ್ರಿ ಆಗ್ತಿದ್ದಂಗೆ ಇನ್ನೇನು ಮಲಗಬೇಕು ಅಂತಿದ್ದ ಹಾಗೆ ಆದಷ್ಟು ಯೋಚನೆಗಳು ಬರೋಕ್ಕೆ ಶುರುವಾಗುತ್ತೆ. ನಾನು ಅವತ್ತು ಹಾಗೆ ಹೇಳಬೇಕಿತ್ತು, ಇವ್ನು ಯಾಕೆ ನಂಗೆ ಟೆಕ್ಸ್ಟ್ ಮಾಡಿಲ್ಲ, ಇವಳು ಯಾಕೆ ಟೆಕ್ಸ್ಟ್ ಮಾಡಿಲ್ಲ, ಮುಂದೆ ನನ್ನ ಕೆರಿಯರ್ ಏನು, ಮುಂದೆ ನನ್ನ ಫ್ಯೂಚರ್ ಏನು, ಈ ರೀತಿಯಾದಂತಹ ರಿಪೀಟೆಡ್ ಥಾಟ್ಸ್, ಓವರ್ ಥಿಂಕಿಂಗ್ ಅನ್ನೋದು ಶುರುವಾಗುತ್ತೆ. ಯಾಕೆ ಓವರ್ ಥಿಂಕಿಂಗ್ ರಾತ್ರಿ ಹೊತ್ತು ಮಾತ್ರ ಜಾಸ್ತಿ ಆಗುತ್ತೆ? ಇದಕ್ಕೆ ಆಯುರ್ವೇದದ ಕಾರಣಗಳು ಮತ್ತು ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಹಗಲು ನಾನು ಹೇಳಿದ ಹಾಗೆ ಆದಷ್ಟು ನಮ್ಮ ಸುತ್ತ ಬೆಳಕಿರುತ್ತೆ, ನಮಗೆ ಯಾವ್ದಾದ್ರು ಒಂದು ಕೆಲಸ ಇರುತ್ತೆ, ನಾವು ತುಂಬ ಬ್ಯುಸಿಯಾಗಿರ್ತೀವಿ. ಬಟ್ ಅದೇ ರಾತ್ರಿ ಆಗ್ತಿದ್ದಂಗೆ ಸೈಲೆನ್ಸ್ ಇರುತ್ತೆ, ಆದಷ್ಟು ನಾವು ಒಂಟಿಯಾಗಿ ಇರ್ತೀವಿ. ಮತ್ತು ಈ ರೀತಿಯಾದಂತಹ ಬೆಳಗ್ಗೆಯಿಂದ ಸಪ್ರೆಸ್ ಮಾಡಿರೋ ಎಲ್ಲ ಎಮೋಷನ್ಸ್, ಥಾಟ್ಸ್ ಏನಿದೆ ರಾತ್ರಿ ಹೊತ್ತು ಬರ್ತಾ ಹೋಗುತ್ತೆ. ಒಂದು ಲೂಪ್ ಆಫ್ ಥಾಟ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಅಂದರೆ ಅರ್ಧಕ್ಕರ್ಧ ಥಾಟ್ಸ್ ನೆಗೆಟಿವೇ ಇರೋದ್ರಿಂದ ಇದು ನಿಮ್ಮ ಸ್ಲೀಪನ್ನು ಕೂಡ ಸ್ಪಾಯ್ಲ್ ಮಾಡುತ್ತೆ, ಈ ನೆಕ್ಸ್ಟ್ ಡೇ ಮಾರ್ನಿಂಗ್ ಇರೋ ಪ್ರೊಡಕ್ಟಿವಿಟಿನ ಕೂಡ ಹಾಳು ಮಾಡುತ್ತೆ. ಸೊ ಈ ರೀತಿಯಾದಂತಹ ಓವರ್ ಥಿಂಕಿಂಗ್ ಮೇನ್ಲಿ ನಾವು ಆಯುರ್ವೇದದ ಪ್ರಕಾರ ವಾತದೋಷಕ್ಕೆ ನಾವು ಅಸೋಸಿಯೇಟ್ ಮಾಡ್ತೀವಿ. ವಾತದೋಷ ಅಂದರೆ ಏರ್ ಎಲಿಮೆಂಟ್. ಈ ವಾತದೋಷ ನಮ್ಮ ಮೆದುಳಿನ ಕ್ರಿಯೆ ಆಗಿರಬಹುದು, ಯೋಚನಾ ಶಕ್ತಿ, ನಮ್ಮ ಮೂವ್ಮೆಂಟ್, ಇದು ಎಲ್ಲದನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಮುಖ್ಯ. ಆದರೆ ಇದೇ ವಾತದೋಷ ಇಂಬ್ಯಾಲೆನ್ಸ್ ಆದಾಗ ನಮಗೆ ಫಿಯರ್, ಆಂಗ್ಸೈಟಿ, ಓವರ್ ಥಿಂಕಿಂಗ್, ಈ ರೀತಿಯಾದಂತಹ ಮಾನಸಿಕ ಒತ್ತಡ ಆಗೋಕ್ಕೆ ಶುರು ಆಗುತ್ತೆ. ಸೊ ಈ ರೀತಿಯಾದಂತಹ ಓವರ್ ಥಿಂಕಿಂಗ್ಗೆ ಏನು ಪರಿಹಾರ? ಮೊದಲನೇದಾಗಿ, ಓವರ್ ಥಿಂಕಿಂಗ್ ಅನ್ನೋದು ಒಂದು ವೀಕ್ನೆಸ್ ಅಲ್ಲ. ನಾವು ಯಾವುದ್ರ ಬಗ್ಗೆ ಓವರ್ ಥಿಂಕ್ ಮಾಡ್ತೀವಿ? ಮೇ ಬಿ ಅದು ಜಾಸ್ತಿ ನೆಗೆಟಿವ್ ಔಟ್ಕಮ್ಸ್ ಬಗ್ಗೆನೇ ಓವರ್ ಥಿಂಕ್ ಮಾಡ್ತಿರಬಹುದು. ಸೊ ಅದೇ ಥಾಟನ್ನು ನಾವು ಒಂದು ಪಾಸಿಟಿವ್ ಅಪ್ರೋಚಿಗೆ ಶಿಫ್ಟ್ ಮಾಡಬೇಕು. ನಾಳೆ ನನಗೇನು ಆಗ್ಬಿಡುತ್ತೋ ಅಂತ ಯಾವುದಾದ್ರೂ ಒಂದು ನೆಗೆಟಿವ್ ಬಗ್ಗೆ ಯೋಚನೆ ಮಾಡೋ ಬದಲು ನಾಳೆ ಪ್ರಾಬಬ್ಲಿ ಒಳ್ಳೆಯದು ಆಗಬಹುದು. ಈ ರೀತಿಯಾದಂತಹ ಪಾಸಿಟಿವ್ ಅಪ್ರೋಚಿಗೆ ಶಿಫ್ಟ್ ಮಾಡ್ಕೊಳ್ಳೋದು ನಮ್ಮ ಥಾಟ್ ಪ್ರಾಸೆಸ್ನ ತುಂಬಾ ಮುಖ್ಯ. ಆ್ಯಂಡ್ ಖಂಡಿತ ಇದು ಹೇಳಿದಷ್ಟು ಸುಲಭ ಆಗಲ್ಲ. ಬಟ್ ಆದಷ್ಟು ನಾವು ಅಭ್ಯಾಸ ಮಾಡ್ಕೊಂಡು ಹೋದಂಗೆ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಹೋದಂಗೆ ಇನ್ನೂ ಸುಲಭ ಆಗುತ್ತೆ. ಅಕಸ್ಮಾತ್ ಫೇಲ್ಯೂರ್ ಆದರೂ ಕೂಡ ಪರವಾಗಿಲ್ಲ, ಮುಂದೆ ಏನು, ಈ ರೀತಿಯಾದಂತಹ ಸೊಲ್ಯೂಷನ್ ಬೇಸ್ಡ್ ಅಪ್ರೋಚ್ನ ಏನಿದೆ ಅದನ್ನು ನಾವು ಡೆವಲಪ್ ಮಾಡ್ಕೊಂಡು ಹೋದಷ್ಟು ಓವರ್ ಥಿಂಕಿಂಗ್ ಮಾಡ್ತೀವಿ ಅಂತ ಕಂಪ್ಲೇಂಟ್ ನಮ್ಮನ್ನು ನಾವೇ ಮಾಡ್ಕೊಳ್ಳೋ ಬದಲು ಅದನ್ನು ಒಂದು ಪಾಸಿಟಿವ್ ವೇ ಅಲ್ಲಿ ಪೋರ್ಟ್ರೇ ಮಾಡೋದು ಇನ್ನೂ ಮುಖ್ಯ ಆಗುತ್ತೆ. ಎರಡನೇದು, ನಾನು ಹೇಳಿದ ಹಾಗೆ ವಾತ ಇದಕ್ಕೆ ಮುಖ್ಯ ಕಾರಣ. ವಾತದಲ್ಲಿ ಇಂಬ್ಯಾಲೆನ್ಸ್ ಆಗೋದು. ಸೊ ನಾವು ಆದಷ್ಟು ವಾತದೋಷವನ್ನು ಬ್ಯಾಲೆನ್ಸ್ಗೆ ತರುವಂತಹ ಕೆಲವು ಪ್ರಾಕ್ಟೀಸಸ್ನ ಅಳವಡಿಸ್ಕೋಬೇಕು. ಮೊದಲನೇದಾಗಿ, ಒಳಗಿನ ಓವರ್ ಥಿಂಕಿಂಗ್ನ ನಾವು ಒಂದು ಪಾಸಿಟಿವ್ ಅಪ್ರೋಚಲ್ಲಿ ಮಾಡಿದ್ವಿ, ಓಕೆ ಸರಿ ಆಯಿತು. ಇವಾಗ ನಾವು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಗ್ಗೆ ಮಾತಾಡೋಣ. ನೀವಿನ್ನೇನು ಮಲಗಬೇಕು ಅನ್ನೋವಾಗ ಒಂದು ವಾರ್ಮ್ ಶವರ್ ತೊಗೊಳ್ಳೋದಾಗಿರಬಹುದು, ಅಥವಾ ಒಂದು ಲೋಟದಷ್ಟು ಬೆಚ್ಚಗಿನ ಹಾಲು ಕುಡಿಯೋದಾಗಿರ್ಬೋದು, ಅಥವಾ ಜಸ್ಟ್ ನಿಮ್ಮನ್ನು ನೀವು ಒಂದು ವಾರ್ಮ್ ಬ್ಲ್ಯಾಂಕೆಟಲ್ಲಿ ಕವರ್ ಮಾಡ್ಕೊಳ್ಳೋದಾಗಿರಬಹುದು. ಈ ರೀತಿಯಾದಂತಹ ಚಿಕ್ಕ ಚಿಕ್ಕ ಎಕ್ಸ್ಟರ್ನಲ್ ಕಂಫರ್ಟ್ ಏನಿದೆ, ಇದು ಬಂದಾಗ ನಮ್ಮ ಇಂಟರ್ನಲ್ ಕಂಫರ್ಟ್ ಕೂಡ ಆದಷ್ಟು ಇನ್ಕ್ರೀಸ್ ಆಗುತ್ತೆ. ಆದಷ್ಟು ಓವರ್ ಥಿಂಕಿಂಗ್ ಸ್ವಲ್ಪ ಲಿಮಿಟಲ್ಲಿ ಕಮ್ಮಿ ಆಗುತ್ತೆ. ಮೂರನೇದು, ನಮ್ಮ ಆಹಾರ ಪದ್ಧತಿ. ಆದಷ್ಟು ರಾತ್ರಿ ಹೊತ್ತು ತಡವಾಗಿ ಊಟ ಮಾಡೋದಾಗಿರಬಹುದು, ಫೋನ್ ನೋಡ್ಕೊಂಡು ಊಟ ಮಾಡೋದು, ಅಥವಾ ವಾತವನ್ನು ಇನ್ಕ್ರೀಸ್ ಮಾಡುವಂತಹ ಆಹಾರ ಪದಾರ್ಥಗಳನ್ನ ತಿನ್ನೋದಾಗಿರಬಹುದು. ಈ ರೀತಿಯಾದದನ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಫಿಕ್ಸ್ಡ್ ಟೈಮಲ್ಲಿ ಇದೇ ಸಮಯಕ್ಕೆ ತಿನ್ನಬೇಕು ಅಂತ ಡಿಸೈಡ್ ಮಾಡಿ ನೀವು ಅದೇ ಸಮಯಕ್ಕೆ ಊಟ ಮಾಡಿದ್ರೆ ಆದಷ್ಟು ಮಾನಸಿಕವಾಗಿ ಕೂಡ ನಿಮ್ಮ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಇನ್ನೊಂದು ನೀವು ಏನು ಮಾಡಬಹುದು ವಾತನ ಕಮ್ಮಿ ಮಾಡೋಕ್ಕೆ ಅಂದರೆ, ಆಯುರ್ವೇದದಲ್ಲಿ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ. ಅದಕ್ಕೆ ಪಾದ ಅಭ್ಯಂಗ ಅಂತ ಹೇಳ್ತೀವಿ. ನೀವಿನ್ನೇನು ಮಲಗ್ತೀರಾ ಅನ್ನೋ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಆಯಿಲ್ ಇರಬಹುದು, ಎಳ್ಳೆಣ್ಣೆ ಆದರೆ ಇನ್ನೂ ಒಳ್ಳೆಯದು, ಯಷ್ಟಿಮಧು ತೈಲ ಸಿಗುತ್ತೆ, ಅಥವಾ ಸುಮ್ಮನೆ ಕೊಬ್ಬರಿ ಎಣ್ಣೆನೂ ಆಗಿರಬಹುದು. ಉಗುರು ಬೆಚ್ಚಗೆ ಈ ಎಣ್ಣೆಯನ್ನು ಮಾಡಿ ನಮ್ಮ ಪಾದಕ್ಕೆ ಚೆನ್ನಾಗಿ 2 ನಿಮಿಷಗಳ ಕಾಲ ಅಭ್ಯಂಗ ಮಾಡೋದ್ರಿಂದ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಈ ರೀತಿಯಾದಂಥ ರೇಸಿಂಗ್ ಥಾಟ್ಸ್ ಏನಿರುತ್ತೆ, ಯಾವುದು ರಾತ್ರಿ ಹೊತ್ತು ಮಾತ್ರ ಜಾಸ್ತಿ ಆಗುತ್ತೆ, ಈ ಥಾಟ್ಸ್ ಕೂಡ ಕಡಿಮೆ ಆಗುತ್ತೆ.
ಮತ್ತು ಇನ್ನೊಂದು ನೀವು ಏನು ಮಾಡಬಹುದು ಅಂತ ಅಂದರೆ ಆದಷ್ಟು ನಿಮ್ಮ ಫೋನ್ ಬಳಕೆ ರಾತ್ರಿ ಹೊತ್ತು ಮಲಗಬೇಕಾದ್ರೆ, ಯೂಶಲಿ ನಾವು ಎಲ್ಲರೂ ಕೂಡ ಫೋನ್ ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ, ಯಾವುದಾದ್ರು ಒಂದು ನೆಗೆಟಿವ್ ಕಂಟೆಂಟು ಅಥವಾ ಯಾವುದಾದ್ರು ಒಂದು ಸ್ಟಿಮ್ಯುಲೇಷನ್ ನಮ್ಮ ಬ್ರೈನ್ಗೆ ಕೊಡ್ತಾನೇ ಹೋಗ್ತೀವಿ. ಸೊ ಆದಷ್ಟು ಇದನ್ನು ಒಂದು ಪ್ರಿನ್ಸಿಪಲ್ ಆಗಿ ನೀವು ರೂಢಿ ಮಾಡ್ಕೊಳ್ಳಿ. ಮಲಗೋಕ್ಕೆ 1 ಅವರ್ ಮುಂಚೆ ಆದರೂ ನಿಮ್ಮ ಮೊಬೈಲ್ನ ನೀವು ದೂರ ಇಡಿ. ಇದೇ ಸಮಯದಲ್ಲಿ ನೀವು ಪಾದಾಭ್ಯಂಗ ಮಾಡಬಹುದು, ಕೆಲವು ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಬೋದು. ಜಸ್ಟ್ ನಿಧಾನವಾಗಿ ಉಸಿರು ತಗೊಳ್ಳೋದು, ನಿಧಾನವಾಗಿ ಉಸಿರು ಬಿಡೋದು, ನಿಮ್ಮ ಉಸಿರಿನ ಮೇಲೆ ಫೋಕಸ್ ಮಾಡೋದು, ಈ ರೀತಿಯಾದಂಥ ಪ್ರಾಕ್ಟೀಸ್ನ ನೀವು ಇನಿಷಿಯೇಟ್ ಮಾಡಬಹುದು. ಈ ರೀತಿ ಮಾಡೋದ್ರಿಂದ ನಿಮಗೆ ಓವರ್ ಥಿಂಕಿಂಗ್ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ, ಓವರ್ ಥಿಂಕಿಂಗ್ ಯಾವಾಗ ಆಗುತ್ತೆ ಅಂದರೆ, ನಾವು ಯಾರಿಗೆ ನಮ್ಮ ಎಮೋಷನ್ಸ್ನ ಹೇಳ್ಕೊಂಡಿರಲ್ಲ, ಇದನ್ನು ನಾವು ಸಪ್ರೆಸ್ ಮಾಡ್ತಾನೇ ಹೋದಾಗ ಈ ರೀತಿಯಾದಂತಹ ಓವರ್ ಥಿಂಕಿಂಗ್ ಶುರು ಆಗ್ತಾ ಹೋಗುತ್ತೆ. ಸೊ ಆದಷ್ಟು ನಿಮಗೆ ಟ್ರಸ್ಟ್ ಇರುವಂತಹ ಯಾರ ಹತ್ರನಾದರೂ ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳೋದಾಗಿರ್ಬಹುದು, ಅಥವಾ ಅದು ಕಷ್ಟ ಅನಿಸಿದ್ರೆ ಜಸ್ಟ್ ಒಂದು ನೋಟ್ಬುಕ್ ತೊಗೊಂಡು ನೀವು ಏನೇನೆಲ್ಲ ಮಾಡಿದ್ದೀರಾ ಇವತ್ತು, ನಾಳೆ ನೀವು ಏನು ಮಾಡ್ತೀರಾ, ಈ ಕ್ಷಣ ನಿಮಗೇನು ಅನ್ನಿಸ್ತಿದೆ ಇದನ್ನು ಬರೆಯೋದು ಕೂಡ ಸೂಕ್ತ. ಅಕಸ್ಮಾತ್ ಬರೆಯೋದು ಕೂಡ ನಿಮಗೆ ಕಷ್ಟ ಆದರೆ ಜಸ್ಟ್ ಯೋಚನೆ ಮಾಡಿ, ಕಣ್ಮುಚ್ಚಿ ಯೋಚನೆ ಮಾಡಿ, ಇವತ್ತೇನೇನಾಗಿದೆ, ಇವತ್ತು ಏನು ಒಳ್ಳೆಯದಾಗಿದೆ, ನಾಳೆ ನಾನು ಏನು ಕೆಲಸ ಮಾಡಬಹುದು, ಈ ರೀತಿಯಾದಂಥ ಪ್ರಾಕ್ಟೀಸ್ ಮಾಡೋದ್ರಿಂದ ಮುಂದೆ ಇದೇ ಓವರ್ ಥಿಂಕಿಂಗ್ ಬರೋದು ಸ್ಟಾಪ್ ಆಗುತ್ತೆ. ಸೊ ಈ ರೀತಿಯಾದಂತಹ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ನೀವು ಮಾಡಬೇಕು. ಆದಷ್ಟು ನಿಮ್ಮ ಮೈಂಡ್ ಜೊತೆ ಫೈಟ್ ಮಾಡದೆ ನಿಮ್ಮ ಮೈಂಡ್ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಹೋದರೆ ಖಂಡಿತ ಈ ಓವರ್ ಥಿಂಕಿಂಗ್ ಅನ್ನೋ ಸಮಸ್ಯೆಯಿಂದ ಕಮ್ಮಿ ಆಗುತ್ತೆ. ಹಾಗೆ ಒಳ್ಳೆ ನಿದ್ದೆ ಬರುತ್ತೆ, ಮತ್ತೆ ಬೆಳಗ್ಗೆ ಇನ್ನೂ ಎನರ್ಜೈಸ್ಡ್ ಆಗಿ ಇನ್ನೂ ಉತ್ಸಾಹದಿಂದ ಎದ್ದೊಳ್ತೀರಾ. ಸೊ ಈ ರೀತಿಯಾದಂತಹ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.